ಗೋಮಾತೆಯ ಕೆಚ್ಚಲು ಕಟ್ಟು ಮಾಡಿದವರನ್ನ ದೇಶದ್ರೋಹಿ ಕಾಯ್ದೆಯನ್ನು ಹಾಕಬೇಕು ಎಂದು ಈಡಿಗ ಸಮಾಜದ ಪ್ರಣವಾನಂದ ಸ್ವಾಮೀಜಿ ಹೇಳಿದ್ದಾರೆ. ಚಾಮರಾಜಪೇಟೆಯ ವಿನಾಯಕ ನಗರದ ರಸ್ತೆಯ ಬದಿಯ ಶೆಡ್ನಲ್ಲಿ ಮಲಗಿದ್ದ 3 ಹಸುಗಳ ಕೆಚ್ಚಲು ಕೊಯ್ದು ಮಚ್ಚಿನಿಂದ ಕಾಲಿಗೆ ಹಲ್ಲೆ ಮಾಡಲಾಗಿದ್ದು, ಈ ವಿಚಾರವಾಗಿ ದಾವಣಗೆರೆಯಲ್ಲಿ ಮಾತನಾಡಿದ ಅವರು, ಹಸುವಿನ ಕೆಚ್ಚಲು ಕಟ್ಟು ಮಾಡಿರುವುದು ಇದಂತೂ ಭಯಾನಕ ಕೃತ್ಯ. ಹಸು ಅಂತಲ್ಲ, ಯಾವುದೇ ಪ್ರಾಣಿಗಳನ್ನು ಹಿಂಸೆ ಮಾಡಬಾರದು ಎಂಬುದು ನಮ್ಮ ಸಿದ್ಧಾಂತ. ಯಾವ ಹಿನ್ನೆಲೆ ಇಟ್ಕೊಂಡು ಮಾಡಿದ್ದೀರಾ ಇಂತಹ ಒಂದು ಕೃತ್ಯ ನಾವು ಖಂಡನೆ ಮಾಡುತ್ತೇವೆ. ಯಾರು ಮಾಡಿದ್ದಾರೆ ಮತ್ತು ಯಾರು ಅವರಿಗೆ ಕುಮ್ಮಕ್ಕು ಕೊಟ್ಟಿದ್ದಾರೆ ಅಂಥವರನ್ನು ಒದ್ದು ಒಳಗೆ ಹಾಕಬೇಕು. ಮುಖ್ಯಮಂತ್ರಿಗಳಿಗೆ ಇದು ನಿಮ್ಮ ಘನತೆಗೆ ಗೌರವ ತರುವಂಥ ವಿಷಯವಲ್ಲ. ಜಮೀರ್ ಅಹ್ಮದ್ ಅವರ ಹೇಳಿಕೆಗಳು, ನಡವಳಿಕೆಗಳು ಅಲ್ಲಿರುವ ಕೆಲವರಿಗೆ ಮತಾಂಧಿಗಳಿಗೆ ಇವರ ಮಾತು ಪ್ರೇರಣೆಯಾಗಿದೆ. ಹಸು ನಮಗೆ ಹಾಲನ್ನು ನೀಡುತ್ತಿದೆ, ಅದನ್ನು ನಾವು ತಾಯಿ ಸಮನಾಗಿ ಕಾಣುತ್ತೇವೆ. ಇಂತಹ ಹಸುವಿನ ಕೆಚ್ಚಲು ಕಟ್ಟು ಮಾಡಿ ಯಾರ ಭಾವನೆಗೆ ಧಕ್ಕೆ ತರಲು ಹೊರಟಿದ್ದೀರಾ ಎಂದು ಪ್ರಶ್ನೆ ಮೂಡುತ್ತದೆ. ತಾಯಿ ಸಮನಾಗಿರುವ ಗೋಮಾತೆಯ ಕೆಚ್ಚಲು ಕಟ್ಟನ್ನು ಮಾಡಿರುವುದು ಸನಾತನ ಧರ್ಮಕ್ಕೆ ಅವಮಾನ ಮಾಡಿದ ಹಾಗೆ. ಕೂಡಲೇ ಅಂಥವರನ್ನು ಬಂಧಿಸಿ ಅವರ ಮೇಲೆ ದೇಶದ್ರೋಹಿ ಕಾಯ್ದೆಯನ್ನು ಹಾಕಬೇಕು ಎಂದು ಒತ್ತಾಯ ಮಾಡಿದರು. ನಮ್ಮ ಸಚಿವ ಜಮೀರ್ ಅಹ್ಮದ್ ಕ್ಷೇತ್ರದಲ್ಲಿ ಒಬ್ಬ ಹಸುವಿನ ಬೆನ್ನೆ ಕಟ್ ಮಾಡಿ ಕೆಚ್ಚಲೆಯನ್ನೇ ಕತ್ತರಿಸಿದ್ದಾರೆ. ಇದೊಂದು ಭಯಾನಕ ಕೃತ್ಯ. ಹಸು ಅಂತಲ್ಲ, ಗೋಮಾತೆ ಅಂತಲ್ಲ, ಯಾವುದೂ ಪ್ರಾಣಿಗಳ ಮೇಲೆಯೂ ಕೂಡ ಹಿಂಸೆ ಮಾಡಬಾರದು ಅಂತಕ್ಕಂಥದ್ದು ನಮ್ಮ ಸಿದ್ಧಾಂತ. ಹಾಗಾಗಿ ಕೂಡಲೇ ಯಾವ ಹಿನ್ನೆಲೆಯಲ್ಲಿ ಮಾಡಿದಿರಿ? ಯಾವುದಾದ್ರೂ ಭಯೋತ್ಪಾದಕರು ಮಾಡಿದಿರಾ? ಅದಲ್ಲ, ಇದು ಯಾವ ಹಿನ್ನೆಲೆಯನ್ನು ಹಿಡ್ಕೊಂಡು ಮಾಡಿದರೆ? ಇದು ನಾವು ಗಂಭೀರವಾಗಿ ಬ್ರಹ್ಮಶ್ರೀ ನಾರಾಯಣ ಗುರು ಶಕ್ತಿಪೀಠದಿಂದ ನಾನು ಖಂಡಿಸ್ತಾ ಇದ್ದೇನೆ. ಮತ್ತು ಯಾರು ಮಾಡಿದ್ದಾರೆ, ಯಾರು ಕುಮ್ಮಕ್ಕು ಕೊಟ್ಟಿದ್ದಾರೆ ಅವರನ್ನ ಹೊದ್ದೊಳಗೆ ಹಾಕಬೇಕು. ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಮ ಘನತೆಗೆ ಇದು ಏನಾಗುತ್ತೆ ಗೌರವ ತರತಕ್ಕಂಥ ವಿಷಯ ಅಲ್ಲ. ಜಮೀರ್ ಅಹ್ಮದಿನ ಒಂದಷ್ಟು ಹೇಳಿಕೆಗಳು, ಒಂದಷ್ಟು ನಡವಳಿಕೆಗಳು ಅಲ್ಲಿರುವ ಕೆಲವೊಬ್ಬರಿಗೆ ಮತಾಂತರಿಗೆ ಏನಾಗಿದೆ, ಇದರಿಂದ ಪ್ರೇರಣೆ ಆಗಿದೆ. ಅದಕ್ಕೋಸ್ಕರ ಸಚಿವನಿಗೆ ಇದರಿಂದ ಏನು ಮಾಡೋಕ್ಕಾಗೋದಿಲ್ಲ, ಇದರಿಂದ ಜವಾಬ್ದಾರಿ ಸ್ಥಾನದಿಂದ ಹೋಗೋಕ್ಕಾಗಲ್ಲ. ಹಸು ಅಂತಕ್ಕಂಥದ್ದು ನಮಗೆ ಹಾಲು ಕೊಡತಕ್ಕಂಥದ್ದು, ತಾಯಿ ಸಮಾನ ನಾವು ನೋಡುತ್ತೇವೆ. ಆ ತಾಯಿ ಸಮಾನ ನೋಡುವ ಒಂದು ಪ್ರಾಣಿಯನ್ನೇ ಆ ಗೋಮಾತೆಯನ್ನು ಈ ರೀತಿಯಲ್ಲಿ ಕತ್ತರಿಸಿ ಯಾರ ಭಾವನೆಯನ್ನು ಧಕ್ಕೆ ತರೋದಕ್ಕೆ ಹೊರಡ್ತಾ ಇದ್ರಿ ಅಂತ ಪ್ರಶ್ನೆ ಇಲ್ಲಿ, ಹೌದಲ್ವಾ? ಯಾರ ಭಾವನೆಗೆ ಧಕ್ಕೆ ತರ್ತೀರಿ? ಸನಾತನ ಹಿಂದೂ ಧರ್ಮ ವಿಶ್ವಾಸಿಗಳು ಗೋವಿನ ತಾಯಿ ಸಮಾನದಲ್ಲಿ ನೋಡುತ್ತೇವೆ. ತಾಯಿ ಸಮಾನದಲ್ಲಿ ನೋಡುವ ಗೋವಿನ ಕತ್ತರಿಸಿದಾಗ ಸನಾತನ ಧರ್ಮಕ್ಕೆ ಅಪಚಯ ಮಾಡಿದಾಗ ಅನ್ಯಾಯ ಮಾಡಿದಂಗೆ. ಹಾಗಾಗಿ ಕೂಡಲೇ ಅವರೇ ಹೊದ್ದೊಳಗೆ ಹಾಕಬೇಕು. ಅವ್ರನ್ನ ದೇಶದ್ರೋಹ ಕಾಯ್ದೆ ಅವರ ಮೇಲೆ ಹಾಕಬೇಕು ಅಂತಕ್ಕಂಥದ್ದು ನಾನು ಒತ್ತಾಯ ಮಾಡ್ತೇನೆ.